ಎಲ್ಲರಿಗೂ ನಮಸ್ಕಾರ. ಶಾಹೀನ್ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು GPSTR ಪರೀಕ್ಷೆ 2022 ಸಮಾಜ ಪಾಠಗಳ ವಿವರಣಾತ್ಮಕ ಪ್ರಶ್ನೆ 51ರಿಂದ ಹಿಡಿದು 60 ಪ್ರಶ್ನೆ ತನಕ ಉತ್ತರಗಳನ್ನು ನೋಡಿದ್ದೆವು. ಈ ವಿಡಿಯೋದಲ್ಲಿ ನಾವು ಮುಂದುವರೆದು ಪ್ರಶ್ನೆ ಪತ್ರಿಕೆ 2 GPSTR 2022ರಲ್ಲಿ ನಡೆದ ಸಮಾಜ ಪಾಠಗಳ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಭಾಗ 2ರಲ್ಲಿ 60 ಪ್ರಶ್ನೆಯಿಂದ ಹಿಡಿದು 61 ಪ್ರಶ್ನೆಯಿಂದ ಹಿಡಿದು 70 ಪ್ರಶ್ನೆಗಳ ತನಕ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಉತ್ತರಗಳನ್ನು ನೋಡ್ಕೊತಾ ಹೋಗೋಣ. ಇದನ್ನು ಉತ್ತರ 30 ಪದಗಳಲ್ಲಿ ಉತ್ತರಿಸುವುದು. 61ನೇ ಪ್ರಶ್ನೆ, ಆಧುನಿಕ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಏಕೆ? ಅಂದರೆ ಉತ್ತರ ನೋಡೋಣ. ತಾಯಿ ತಂದೆ ಅಂದರೆ ಮೊದಲಿಗೆ ವಿಭಕ್ತ ಕುಟುಂಬ ಎಂದರೇನು ಬರಿಬೇಕು, ಆಮೇಲೆ ಅದು ಏಕೆ ಹೆಚ್ಚಾಗುತ್ತಿದೆ ಅನ್ನೋದನ್ನು ಸ್ವಲ್ಪ ಕಾರಣಗಳನ್ನು ಕೆಳಗೆ ಕೊಡೋಣ. ತಾಯಿ ತಂದೆ ಮಕ್ಕಳಿಂದ ಕೂಡಿದ ಕುಟುಂಬವನ್ನು ನಾವೇನಂತ ಕರಿತೀವಿ? ವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ಮತ್ತು ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು ಅನ್ನೋದನ್ನು ಈ ರೀತಿ ಪಾಯಿಂಟ್ಸ್ ಮಾಡಿ ಬರೆಯೋದು. ವೈಯಕ್ತಿಕತೆ ಮತ್ತು ವೈಯಕ್ತಿಕ ಸುಖ ಸಲುವಾಗಿ ಮತ್ತು ಆಸ್ತಿಯ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ನಗರೀಕರಣ, ಸ್ತ್ರೀ ಸ್ವಾತಂತ್ರ್ಯ ಮತ್ತು ಕೈಗಾರೀಕರಣದಿಂದ ಈ ಆಧುನಿಕ ಜಗತ್ತಿನಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗುತ್ತಲೇ ಹೋಗುತ್ತಿವೆ. ಇದರ ವಿವರ ನಿಮಗೆ ಬೇಕಾದರೆ ಸಮಾಜ ವಿಜ್ಞಾನ ಭಾಗ 1 9ನೇ ತರಗತಿಯಲ್ಲಿ ಕುಟುಂಬ ಎಂಬ ಪಾಠದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ನೀವು ನೋಡ್ಬೋದು. 62ನೇ ಪ್ರಶ್ನೆ, ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ ಅಂತ ಪ್ರಶ್ನೆಗಳಿದ್ದಾರೆ. ಮೊದಲು ರೇಖಾಂಶ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ರೇಖಾಂಶ ಮತ್ತು ಕಾಲಮಾನದ ನಡುವೆ ನಿಕಟವಾದ ಸಂಬಂಧವಿದೆ. ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುತ್ತಿರುತ್ತದೆ ಹಾಗೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು 24 ಗಂಟೆಗಳ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನಮ್ಮ ಪ್ರಧಾನ ರೇಖಾಂಶ ಯಾವುದಪ್ಪ ಅಂದ್ರೆ ಲಂಡನ್ ಬಳಿಯ ಗ್ರೀನ್ವಿಚ್ ರೇಖೆ ನಮ್ಮ ಪ್ರಧಾನ ರೇಖಾಂಶವಾಗಿದೆ. ಮತ್ತು ಒಂದು ಸ್ಥಳ ಗ್ರೀನ್ವಿಚ್ ರೇಖಾಂಶ ವೃತ್ತದ ಪಶ್ಚಿಮಕ್ಕಿದ್ದರೆ ಅದು 4 ನಿಮಿಷ ಕಳೆಯಬೇಕು, ಪೂರ್ವಕ್ಕಿದ್ದರೆ 4 ನಿಮಿಷ ಹೆಚ್ಚಿಸಬೇಕು. ಮತ್ತು ಭಾರತ ಕಾಲಮಾನ ಅಂತಾರಾಷ್ಟ್ರೀಯ ಕಾಲಮಾನಕ್ಕಿಂತ 5.5 ಗಂಟೆ ಮುಂದಿದೆ. ಇದು ಎಲ್ಲ ಎಕ್ಸಾಮ್ದಲ್ಲಿ ಕೇಳುವಂಥ ಪ್ರಶ್ನೆಯಾಗಿದೆ. 63ನೇ ಪ್ರಶ್ನೆ, ಮಹಾ ಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತೇಳಿ ಪ್ರಶ್ನೆ ಅದ. ಇದು ಉತ್ತರ, ಇದು ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಸರಣಿಯಾಗಿದೆ. ಇದು ಮಹಾ ಹಿಮಾಲಯ. ಇದನ್ನು ಹಿಮಾದ್ರಿ ಅಂತಲೂ ಕರೀತಾರೆ. ಇದು ಏನಪ್ಪ ಅಂದರೆ ಹಿಮದಿಂದ ಆವೃತವಾಗಿದೆ. ಈ ಮಹಾ ಹಿಮಾಲಯದಲ್ಲಿ ಜಗತ್ತಿನ ಎತ್ತರವಾದ ಶಿಖರವನ್ನು ನಾವು ಕಾಣ್ತೀವಿ. ಅದೇ ಯಾವುದಪ್ಪ ಅಂದರೆ ಮೌಂಟ್ ಎವರೆಸ್ಟ್. ಅದು 8,848 ಮೀಟರ್ ಎತ್ತರ ಇದೆ. ಮತ್ತು ಇದರ ಮಹಾ ಹಿಮಾಲಯದ ಪ್ರಾಮುಖ್ಯತೆ ಏನಪ್ಪ ಅಂದ್ರೆ ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ. ನದಿಗಳ ಉಗಮದ ಪ್ರದೇಶವಾಗಿದೆ. ಯಾಕಪ್ಪ ಅಂದರೆ ಇಲ್ಲಿ ಹಿಮಾಲಯ ಪರ್ವತದೊಳಗೆ ಹಲವಾರು ನದಿಗಳು ಉಗಮವಾಗ್ತವೆ. ಇದರಿಂದ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ. ವಿಶಾಲವಾದ ಮೈದಾನಗಳನ್ನು ನಿರ್ಮಿಸ್ತದೆ ಇದು. 64ನೇ ಪ್ರಶ್ನೆ, ಇದರ ಈ ಮಹಾ ಹಿಮಾಲಯದ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸಮಾಜ ವಿಜ್ಞಾನ ಭಾಗ 1 10ನೇ ತರಗತಿಯಲ್ಲಿ ನೋಡ್ಬೋದು ನೀವು. 64ನೇ ಪ್ರಶ್ನೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನಂತ ಹೇಳಿ ಪ್ರಶ್ನೆ. ಉತ್ತರ, ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ನಾವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಂತೇಳಿ ಕರಿತೀವಿ. ಉದಾಹರಣೆಗೆ ದಾಮೋದರ ನದಿ ಕಣಿವೆ ಯೋಜನೆ ಮತ್ತು ಬಾಕ್ರಾ ನಂಗಲ್ ಯೋಜನೆ. ಇದರ ಉದ್ದೇಶಗಳೇನು ಅಂದ್ರೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಮತ್ತು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು, ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು, ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಮತ್ತು ಇನ್ನು ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು. ಇದು ಹೆಚ್ಚಿನ ಮಾಹಿತಿಗಾಗಿ ನೀವು 10ನೇ ತರಗತಿಯ ಭಾಗ 1 ಸಮಾಜ ವಿಜ್ಞಾನವನ್ನು ನೋಡ್ಬೋದು. 65ನೇ ಪ್ರಶ್ನೆ,
ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇಳಿಜಾರುಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನು ಹೊಂದಿದ್ದರೆ ಪೂರ್ವ ಇಳಿಜಾರುಗಳು ಮಿಶ್ರ ಅರಣ್ಯಗಳಿಂದ ಕೂಡಿವೆ ಏಕೆ ಅಂಥೇಳಿ ಪ್ರಶ್ನೆ. ಯಾಕಪ್ಪ ಅಂದ್ರೆ ಕಾರಣ ಏನು, ಪಶ್ಚಿಮ ಇಳಿಜಾರಿನಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯಾಗುತ್ತದೆ ಮತ್ತು ಉಷ್ಣಾಂಶ ಏನಪ್ಪ ಅಂದ್ರೆ ಭಾಳ ಕಡಿಮೆ ಇರುತ್ತೆ. 25 ಡಿಗ್ರಿ ಸೆಲ್ಸಿಯಸ್ಸಿಂದ 27 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಮತ್ತು ಅತಿ ಹೆಚ್ಚು ಮಳೆಯಾಗುತ್ತದೆ ಪಶ್ಚಿಮ ಇಳಿಜಾರಿನಲ್ಲಿ. ಇಲ್ಲಿ ಏನಪ್ಪ ಅಂದ್ರೆ ಯಾವ ರೀತಿ ಮರಗಳಿರ್ತವೆ ಅಂದ್ರೆ 60 ಮೀಟರ್ಗಿಂತ ಎತ್ತರವುಳ್ಳ ಮರಗಳು ಇರ್ತವೆ. ಇಲ್ಲಿ ಅತಿ ಎತ್ತರವುಳ್ಳ ಮರಗಳು ಏಕಿರ್ತಾವಪ್ಪ ಅಂದ್ರೆ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳುವುದರಿಂದ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ಪಶ್ಚಿಮ ಬೆಟ್ಟಗಳಲ್ಲಿ ಮತ್ತು ಪಶ್ಚಿಮ ಇಳಿಜಾರಿನಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಪೂರ್ವ ಇಳಿಜಾರಿನಲ್ಲಿ ಏನಂದರೆ ಕಡಿಮೆ ಮಳೆ ಬೀಳುವುದರಿಂದ ಇಲ್ಲಿ ಮಿಶ್ರ ಅರಣ್ಯಗಳಿರುತ್ತವೆ ಅಂತೇಳಿ ಈ ರೀತಿ ಕಾರಣವನ್ನು ಈ ಪ್ರಶ್ನೆಗೆ ಬರಿಬೋದು. 66ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳ ಲಕ್ಷಣಗಳಾವು ಅಂತ ಕೇಳಿದ್ದಾರೆ. ಉತ್ತರ 1983ರ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಕರ್ನಾಟಕ ಸ್ಥಳೀಯ ವ್ಯವಸ್ಥೆಯ ಮೈಲುಗಲ್ಲಿತ್ತು. ಈಗ ಪ್ರಸ್ತುತ ಏನಂದರೆ 1993ರ ಕಾಯ್ದೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ 3 ಹಂತದ ಸ್ಥಳೀಯ ಸರ್ಕಾರಗಳಿವೆ. ಅವೇನಪ್ಪ ಅಂದರೆ ಇವು ಮಹತ್ವದ ಲಕ್ಷಣಗಳು ಕೂಡ ಆಗ್ತವೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಂಥೇಳಿ ಮಾಡಿದ್ದಾರೆ. ಮತ್ತು ಇನ್ನುಳಿದ ಲಕ್ಷಣಗಳು ಯಾವಪ್ಪ ಅಂದರೆ ಗ್ರಾಮ ಸಭೆ, ನೇರ ನಿಯಮಿತ ಚುನಾವಣೆಗಳು ನಡೀತವೆ ಮತ್ತು ಕಾರ್ಯನಿರ್ವಾಹಕ ಸಿಬ್ಬಂದಿ ಪ್ರಕಾರಗಳಿವೆ ಇದರಲ್ಲಿ. 67ನೇ ಪ್ರಶ್ನೆ ಬಂದು, ಭಾರತದ ಆರ್ಥಿಕಾಭಿವೃದ್ಧಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಪಾತ್ರವೇನು? ಅಂದರೆ ನಮ್ಮ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ RBIನ ಪಾತ್ರವೇನಂತ ಕೇಳಿದ್ದಾರೆ ಪ್ರಶ್ನೆ. ಉತ್ತರ, ಮೊದಲು RBI 1935ರಲ್ಲಿ ಏಪ್ರಿಲ್ 1ರಂದು ಸ್ಥಾಪನೆ ಆಗ್ತದೆ ಇದು RBI. ಮತ್ತು 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡ್ತಾರೆ. ಆಮೇಲೆ ಇದರ ಪಾತ್ರ ಏನು, ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಲು ಬ್ಯಾಂಕುಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅವುಗಳಿಗೆ RBI ಸಾಲವನ್ನು ಒದಗಿಸುತ್ತದೆ. ಸರ್ಕಾರದ ಬ್ಯಾಂಕಾಗಿ ಇದು ನಿರ್ವಹಿಸುತ್ತದೆ. ಬ್ಯಾಂಕುಗಳ ವ್ಯವಹಾರಗಳನ್ನು ಮಿತವ್ಯಯವಾಗಿ ಬಗೆಹರಿಸುವ ಸಲುವಾಗಿ ಸಂದಾಯ ಕಚೇರಿಯನ್ನು ಇದು ಒದಗಿಸ್ತದೆ. ಖಾಸಗಿ ವ್ಯಾಪಾರಕ್ಕೆ ಇದು ಸಾಲವನ್ನು ನೀಡ್ತದೆ. ಈ ರೀತಿಯಾಗಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ RBIನ ಪಾತ್ರವಾಗಿದೆ. 68ನೇ ಪ್ರಶ್ನೆ, ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇದೆ ಏಕೆ ಅಂಥೇಳಿ ಪ್ರಶ್ನೆ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕಗಳಾದ ಏನಪ್ಪ ಅಂದರೆ ಜೀವಿತಾವಧಿ ಕಡಿಮೆ ಇದೆ, 66.2 ಇದೆ. ವಯಸ್ಕರ ಸಾಕ್ಷರತಾ ಪ್ರಮಾಣ 62.8 ಇದೆ. ಶಿಶು ಮರಣ ದರ ಹೆಚ್ಚಾಗುತ್ತಿದೆ. ತಾಯಂದಿರ ಮರಣ ಪ್ರಮಾಣ ಹೆಚ್ಚಾಗುತ್ತಿದೆ. ಆಹಾರದ ಅಪೌಷ್ಟಿಕತೆ ಕೊರತೆ ಇದೆ ಮಕ್ಕಳಿಗೆ. ನಿರಂತರ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಹೊಂದಿರುವ ಜನಸಂಖ್ಯೆ ಪ್ರಮಾಣ 93%ರಷ್ಟಿದೆ. ಇದೆಲ್ಲ ಕಾರಣದಿಂದಾಗಿ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಆಗುತ್ತದೆ ಅಂತೇಳಿ ಬರೀಬೋದು. 69ನೇ ಪ್ರಶ್ನೆ, ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯಲು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಉತ್ತರ, ಮೊದಲನೇದಾಗಿ ಉತ್ತರ, ಯಾವ ವಿಧದ ಬ್ಯಾಂಕ್ ಖಾತೆಯನ್ನು ತೆಗಿಬೇಕನ್ನೋದನ್ನು ನೀವು ನಿರ್ಧಾರವನ್ನು ತೆಗಿಬೇಕು. ನಂತರ ಅಧಿಕಾರಿಗಳ ಸಂಪರ್ಕ, ಬ್ಯಾಂಕಿಗೆ ಹೋಗಿ ಅಲ್ಲಿರುವ ಅಧಿಕಾರಿಗಳಿಗೆ ನಾವು ಸಂಪರ್ಕವನ್ನು ಮಾಡಬೇಕು. ನಂತರ ಅರ್ಜಿಯನ್ನು ನೀಡುವುದು ಮತ್ತು ಪರಿಚಿತರ ಉಲ್ಲೇಖವನ್ನು ನೀಡುವುದು, ಬ್ಯಾಂಕ್ ಖಾತೆ ನಮೂದೆ ಬ್ಯಾಂಕಿಗೆ ಒಪ್ಪಿಸುವುದು ಮತ್ತು ಅಧಿಕಾರಿಗಳ ಒಪ್ಪಿಗೆಯನ್ನು ತೆಗೆದುಕೊಂಡು ಮತ್ತು ನೆಕ್ಸ್ಟ್ ಪ್ರಾರಂಭಿಕ ಠೇವಣಿಯನ್ನು ಇಡುವ ಮೂಲಕ ನಾವು ಬ್ಯಾಂಕಲ್ಲಿ ಖಾತೆಯನ್ನು ತೆಗಿಬಹುದು. ಇದನ್ನು ಪಾಯಿಂಟ್ಸ್ ಮೂಲಕ ಇಲ್ಲಿ ನೀಡಲಾಗಿದೆ. ಇದನ್ನು ವಿವರ ರೂಪದಲ್ಲಿಯೂ ನೀವು ಬರಿಬಹುದು. ಕೊನೆಯ ಪ್ರಶ್ನೆ 70ನೇ ಪ್ರಶ್ನೆ, 30 ಪದಗಳಲ್ಲಿ ಬರೆಯುವ ಪ್ರಶ್ನೆಗಳಲ್ಲಿ ಇದು ಕೊನೆಯ ಪ್ರಶ್ನೆ. ವ್ಯವಹಾರದಲ್ಲಿ ಲೆಕ್ಕ ಬರಹದ ಪ್ರಾಮುಖ್ಯತೆ ಏನಂತೇಳಿ ಪ್ರಶ್ನೆ ಅದ. ಉತ್ತರ, ವ್ಯಾಪಾರ ವ್ಯವಹಾರಗಳ ಫಲಿತಾಂಶಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವಂತೆ ಒಂದು ನಿರ್ದಿಷ್ಟ ಪುಸ್ತಕಗಳಲ್ಲಿ ಕ್ರಮಬದ್ಧವಾಗಿ ದಾಖಲೆ ಮಾಡುವ ಕಲೆಯನ್ನು ನಾವೇನಂತ ಕರಿತೀವಿ, ಲೆಕ್ಕ ಬರಹ ಅಂಥೇಳಿ ಕರಿತೀವಿ. ಇದಕ್ಕೆ WCF ಹಾರ್ಟ್ಲಿ ಎನ್ನುವರು ಒಂದು ವಾಕ್ಯದ ರೂಪದಲ್ಲಿ ಹೇಳಿದ್ದಾರೆ. ದೇಹಕ್ಕೆ ಆಹಾರ ಹೇಗೆ ಮುಖ್ಯವೋ ಹಾಗೆ ವ್ಯಾಪಾರಕ್ಕೆ ಲಾಭ ಮುಖ್ಯ. ಆದ್ದರಿಂದ ನಮಗೆ ಲೆಕ್ಕ ಬರಹದ ಜ್ಞಾನ ನಮಗೆ ಇರಬೇಕು. ಇದರ ಪ್ರಾಮುಖ್ಯತೆ ಏನು ನಮ್ಮ ವ್ಯವಹಾರದಲ್ಲಿ ಅಂದರೆ ಜಮಾ ಖರ್ಚಿನ ಕಾಯಂ
ದಾಖಲಾತಿಗಳನ್ನು ನಾವು ಇಡಬಹುದು. ವ್ಯಾಪಾರದ ಪೂರ್ಣ ಮಾಹಿತಿಯನ್ನು ತಿಳಿಸುತ್ತದೆ. ಹಣಕಾಸಿನ ಸಾಮರ್ಥ್ಯ ತಿಳಿಯುತ್ತದೆ ಮತ್ತು ಹೋಲಿಕೆ ಮಾಡಬಹುದು. ಈ ರೀತಿಯಾಗಿ ಈ ವಿಡಿಯೋದಲ್ಲಿ ಭಾಗ 2ರಲ್ಲಿ 61ರಿಂದ 70 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ. ಎಲ್ಲರಿಗೂ ಥ್ಯಾಂಕ್ ಯು.